ಪ್ರಿಯರೇ, ನಾವು ಈ ವಾರ ಕೀರ್ತನೆ 23 ಧ್ಯಾನಿಸೋಣ. ಕೀರ್ತನೆ 23 ಹೇಳುತ್ತದೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಇದೊಂದು ವಾಕ್ಯವು ಇಡೀ ಕೀರ್ತನೆಯ ಅಡಿಪಾಯವಾಗಿರುತ್ತದೆ. ದಾವೀದನು ಇಲ್ಲಿ ಯೆಹೋವನು ಕುರುಬನಾಗಿದ್ದಾನೆ ಅಥವಾ ಯೆಹೋವನು ನಮ್ಮ ಕುರುಬ ಎಂಬುದಾಗಿ ಹೇಳದೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ ವ್ಯಕ್ತಿಗತಗೊಳಿಸುತ್ತಿದ್ದಾನೆ. ಇದು ದೇವರೊಂದಿಗಿನ ನಿಕಟ ಸಂಬಂಧ ಹಾಗೂ ದೈನಂದಿನ ನಡಿಗೆಯನ್ನ ಸೂಚಿಸುವಂತದ್ದಾಗಿದೆ. ದೇವರು ನಮ್ಮ ಹೆಸರನ್ನ ತಿಳಿದಿದ್ದಾನೆ ಮತ್ತು ನಾವು ಆತನ ಧ್ವನಿಯನ್ನ ಕೇಳಿ ಆತನನ್ನು ಅನುಸರಿಸುವವರಾಗಿದ್ದೇವೆ. ಯೆಹೋವನು ನಮಗೆ ಕುರುಬನಾಗಿರುವಾಗ ನಮ್ಮ ಇಡೀ ಜೀವನದ ಜವಾಬ್ದಾರಿಯನ್ನ ಆತನು ಹೊರುವವನಾಗಿದ್ದಾನೆ. ಹೇಗೆ ಕುರಿಗಳು ತನ್ನಷ್ಟಕ್ಕೆ ತಾನೇ ಬದುಕಲು ಸಾಧ್ಯವಿಲ್ಲವೋ ಹಾಗೆಯೇ ನಾವು ಸಹ ದೇವರ ಕಾಳಜಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ನಾನು ಕೊರತೆ ಪಡೆನು ಎಂಬುದಾಗಿ ಹೇಳುವಾಗ ನಾನು ದೇವರಲ್ಲಿ ಸಂಪೂರ್ಣವಾಗಿ ತೃಪ್ತನಾಗಿರುತ್ತೇನೆ. ನನ್ನ ದೈಹಿಕ, ಭಾವನಾತ್ಮಕ ಹಾಗೂ ಆತ್ಮಿಕ ಕೊರತೆಗಳನ್ನ ಆತನು ಪೂರೈಸುತ್ತಾನೆ ಎಂಬುದಾಗಿ ಘೋಷಿಸುವವನಾಗಿರುತ್ತೇನೆ. ಆತ್ಮತೃಪ್ತಿಯು ನಮಗೆ ಕೇವಲ ಆಸ್ತಿಪಾಸ್ತಿಯಲ್ಲಿ ದೊರಕುವಂತದ್ದಲ್ಲ, ಬದಲಾಗಿ ಕುರುಬನ ಉಪಸ್ಥಿತಿಯಲ್ಲಿ ದೊರಕುವಂತದ್ದಾಗಿದೆ ಎಂಬುದಾಗಿ ಈ ವಾಕ್ಯವು ನಮಗೆ ನೆನಪಿಸುತ್ತದೆ. ದೇವರೊಂದಿಗೆ ಅಗತ್ಯವಾದ ಯಾವುದೂ ಸಹ ಕೊರತೆಯಾಗಿ ಕಂಡುಬರುವುದಿಲ್ಲ. ಸಮೃದ್ಧಿಯಾಗಿರುವ ಎಲ್ಲವೂ ಸಹ ಖಾಲಿಯಾಗಿ ಕಂಡುಬರುವಂತದ್ದಾಗಿದೆ. ದೇವರು ನಿಮ್ಮ ಕುರುಬನಾಗಿರಲಿ.